ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕದನ ವಿರಾಮದ ಜಾರಿಗೆ ಬಂದರೂ ಕೂಡ ಭಾರತದಿಂದ ಎಚ್ಚರಿಕೆಯ ನಡೆ. ಕದನ ವಿರಾಮ ಈಗಾಗಲೇ ಘೋಷಣೆ ಆಗಿತ್ತು. ತದನಂತರದಲ್ಲಿ ಟ್ರಂಪ್ ಅವರು ಪದೇ ಪದೇ ಒಂದಷ್ಟು ಹೇಳಿಕೆಗಳನ್ನ ಟ್ರುತ್ ಮೂಲಕ ಪೋಸ್ಟ್ಗಳನ್ನ ಹಾಕ್ತಾ ಇದ್ರು. ಕದನ ವಿರಾಮ ಜಾರಿಗೆ ಬಂದರೂ ಕೂಡ ಭಾರತ ಮಾತ್ರ ಎಚ್ಚರಿಕಾ ನಡೆಯನ್ನ ಅನುಸರಿಸ್ತಾ ಇದೆ. ಹಾರ್ಮುಜ್ ಜಲಸಂಧಿ ಸಂಚಾರಕ್ಕೆ ಮುಕ್ತವಾದ್ರೂ ಭಾರತದಿಂದ ನಾಗರಿಕರಿಗೆ ಮುನ್ನೆಚ್ಚರಿಕೆ. ಇರಾನ್ ಮೇಲೆ ಅಮೆರಿಕ ಮಾತುಕತೆ ಸೋಗಿನಲ್ಲಿ ಮತ್ತೆ ದಾಳಿ ನಡೆಸುತ್ತಾ? ಹಾಗಾದ್ರೆ ಈಗಾಗಲೇ ಲೆಬನಾನ್ನಲ್ಲಿ ದಾಳಿ ಮುಂದುವರಿಸಿರುವಂತ ಇಸ್ರೇಲ್ ಮಾರಣಾಂತಿಕ ದಾಳಿ ನಡೀತಾ ಇದೆ. ಕದನ ವಿರಾಮಕ್ಕೆ ಸೊಪ್ಪು ಹಾಕದೆ ದಾಳಿ ಮಾಡ್ತಾ ಇದೆ ಇಸ್ರೇಲ್. ಹೀಗಾಗಿ ಮುಂದಿನ ನಡೆ ಏನು? ಕದನ ವಿರಾಮ ಇದ್ರೂ ಕೂಡ ಇರಾನ್ ಮೇಲೆ ಯಾವುದೇ ಕ್ಷಣದಲ್ಲೂ ದಾಳಿ ಆಗುವಂತ ಸಾಧ್ಯತೆ ಇದೆ. ಅಮೆರಿಕದಿಂದ ಯಾವುದೇ ಕ್ಷಣದಲ್ಲೂ ದಾಳಿ ನಡೀಬಹುದು. ಪಾಕ್ ಸಾರಥ್ಯದ ಸಂಧಾನ ಯಶಸ್ವಿ ಆಗದೇ ಇದ್ರೆ ಮತ್ತೆ ಯುದ್ಧ ಶುರುವಾಗುವಂತ ಆತಂಕವೂ ಇದೆ. ಪಾಕ್ ಸಾರಥ್ಯದಲ್ಲಿ ಏಪ್ರಿಲ್ 10ರಂದು ಅಮೆರಿಕ ಇರಾನ್ ಮಾತುಕತೆ ನಡೆಯುತ್ತೆ. ಕದನ ವಿರಾಮ ಜಾರಿಗೆ ಬಂದ್ರೂ ಈಗ ಭಾರತ ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಜಾಗರೂಕತೆಯನ್ನು ವಹಿಸ್ತಾ ಇದೆ. ಹಾರ್ಮುಜ್ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ನಿಯಮಗಳು ಸಡಿಲಿಕೆ ಆದರೂ ಕೂಡ ಸಂಪೂರ್ಣವಾಗಿ ಮುಕ್ತ ಆಗಿಲ್ಲ. ಹಾಗಾಗಿ ಹಾರ್ಮುಜ್ ಜಲಸಂಧಿ ಸಂಚಾರಕ್ಕೆ ಮುಕ್ತ ಆದರೂ ಕೂಡ ಭಾರತದಿಂದ ನಾಗರಿಕರಿಗೆ ಮುನ್ನೆಚ್ಚರಿಕೆ ಸಂದೇಶಗಳು ಹೋಗ್ತಾನೆ ಇದೆ. ಎಚ್ಚರದಿಂದ ಇರಿ ಅಂತ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ಈಗ ನಮ್ಮ ಭಾರತ ಯಾವುದೇ ಯುದ್ಧ ನಡೆದ್ರೂ ಕೂಡ ಒಂದ್ ರೀತಿ ಅಲಿಪ್ತ ನೀತಿಯನ್ನ ಅನುಸರಿಸ್ಕೊಂಡು ಹೋಗುತ್ತೆ, ತಟಸ್ಥ ನೀತಿಯನ್ನ ಅನುಸರಿಸ್ಕೊಂಡು ಹೋಗುತ್ತೆ. ಸದ್ಯಕ್ಕೆ ಇಲ್ಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ. ಮುಂದೆ ಏನಾಗಬಹುದು ಅಂತ ಅಮೆರಿಕ ಏನ್ ಮಾಡುತ್ತೆ, ಇಸ್ರೇಲ್ ಏನ್ ಮಾಡುತ್ತೆ, ಇರಾನ್ ಪರಿಸ್ಥಿತಿ ಹೇಗಿದೆ, ಏನ್ ಮುಂದಿನ ನಡೆ? ಸೌಖ್ಯ, ಅಮೆರಿಕ ಮತ್ತೆ ಈ ಇರಾನ್ ನಡುವೆ ಏನೊಂದು 10 ಅಂಶಗಳ ಸಂಧಾನ ಮಾತುಕತೆಗೆ ಈಗಾಗಲೇ ವೇದಿಕೆ ಸಿದ್ಧ ಆಗಿದೆ. ಇದೇ ಆಧಾರದ ಮೇಲೆ ಕದನ ವಿರಾಮ ಕೂಡ ಜಾರಿಗೆ ಬಂದಿದೆ. ಜೊತೆಗೆ ಹಾರ್ಮುಜ್ ಜಲಸಂಧಿಯನ್ನ ಸಂಚಾರಕ್ಕೆ ಮುಕ್ತ ಮಾಡಲಾಗಿದೆ ಈಗಾಗಲೇ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ಈ ಒಂದು ಹಾರ್ಮುಜ್ ಜಲಸಂಧಿ ಏನು ಮುಕ್ತ ಆಗುತ್ತೆ ಹಡಗುಗಳ ಸಂಚಾರಕ್ಕೆ, ಆ ಸಂದರ್ಭದಲ್ಲಿ ಇರಾನ್ ಹಡಗುಗಳಿಂದ ಸುಂಕ ವಸೂಲಿ ಮಾಡೋದಕ್ಕೆ ಮುಂದಾಗ್ಬೋದು. ಅದಕ್ಕೂ ಕೂಡ ಅಮೆರಿಕ ಒಂದು ರೀತಿಯಾದಂತಹ ಒಪ್ಪಿಗೆ ಸೂಚಿಸುವಂತ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಅಮೆರಿಕಾಗ್ ಬೇಕಾಗಿರೋದು ಈ ಯುದ್ಧದ ನಂತರ ನಡೆದ ಸಂಧಾನ ಮಾತುಕತೆಯಲ್ಲಿ ನಾವು ಗೆದ್ವಿ ಅಂತ ಹೇಳ್ಬಿಟ್ಟು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ದೇಶದ ನಾಗರಿಕರ ಮುಂದೆ ಒಂದು ರೀತಿಯಾದಂತಹ ಒಂದು ಸಂದೇಶ ರವಾನೆ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ. ಆದ್ರೆ ಇಸ್ರೇಲ್ಗೆ ಇದ್ಯಾವುದು ಬೇಕಾಗಿಲ್ಲ ಅನ್ನೋ ರೀತಿ ಕಂಡು ಬರ್ತಿದೆ. ಇದಕ್ಕೆ ಸಾಕ್ಷಿ ಅನ್ನೋ ರೀತಿ ಲೆಬನಾನ್ ನಲ್ಲಿರುವಂತಹ ಹೆಜ್ಬುಲ್ಲಾ ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ಇಸ್ರೇಲ್ ದಾಳಿಗೆ ಪ್ರತಿಯಾಗಿ ಲೆಬನಾನ್ ನಲ್ಲಿರೋ ಹೆಜ್ಬುಲ್ಲಾ ಉಗ್ರರು ಕೂಡ ಇಸ್ರೇಲ್ ಮೇಲೆ ಪ್ರತಿದಾಳಿಯನ್ನ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಭಾರತ ಈ ಒಂದು ಕದನ ವಿರಾಮ ಜಾರಿಯಲ್ಲಿದ್ರೂ ಕೂಡ ಒಂದು ಎಚ್ಚರಿಕೆ ನಡೆಯನ್ನ ಅನುಸರಿಸ್ತಿದೆ. ಏನಂದ್ರೆ ಯಾರು ಇರಾನ್ ನಲ್ಲಿ ಇದ್ದಾರೆ ಭಾರತೀಯ ನಾಗರಿಕರು, ಅವ್ರಿಗೆಲ್ಲರಿಗೂ ತ್ವರಿತವಾಗಿ ಇರಾನ್ ನಿಂದ ಹೊರಡಿ ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟಿದೆ. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಈಗ ಕದನ ವಿರಾಮ ಜಾರಿಯಲ್ಲಿರೋ ಕಾರಣದಿಂದಾಗಿ ಭಾರತೀಯ ನಾಗರಿಕರು, ಇರಾನ್ ನಲ್ಲಿರುವಂತ ನಾಗರಿಕರು ಸುಲಭವಾಗಿ ಆದಷ್ಟು ಬೇಗ ಭಾರತಕ್ಕೆ ಬರಬಹುದು. ಒಂದು ವೇಳೆ ಏನಾದ್ರೂ ಯುದ್ಧ ತಾರಕಕ್ಕೇರಿದ್ರೆ, ಒಂದು ವೇಳೆ ಪಾಕ್ ಸಾರಥ್ಯದಲ್ಲಿ ನಡೀತಿರುವಂತ ಸಂಧಾನ ಸಭೆ ಏನಾದ್ರೂ ವಿಫಲ ಆದ್ರೆ ಆಗ ಮತ್ತೆ ಅಮೆರಿಕ ದಾಳಿ ಮಾಡೋ ಸಾಧ್ಯತೆ ಇದೆ. ಇಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ ಏನಂದ್ರೆ, ಕಳೆದ 2 ಬಾರಿ ಕೂಡ ಈ ಒಂದು ಸಂಧಾನ ಮಾತುಕತೆ ನಡೀತಿದ್ದ ಸಮಯದಲ್ಲೇನೆ ಅಮೆರಿಕ ಇರಾನ್ ಮೇಲೆ ಭಾರಿ ಪ್ರಮಾಣದ ದಾಳಿ ನಡೆಸಿತ್ತು. ಹಾಗಾಗಿ ಅಮೆರಿಕ ಸಂಧಾನ ಮಾತುಕತೆ ಸೋಗಿನಲ್ಲಿ ಮತ್ತೆ ದಾಳಿ ನಡೆಸೋ ಸಾಧ್ಯತೆ ತುಂಬಾನೇ ದಟ್ಟವಾಗಿರೋ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕರ ಒಂದು ಹಿತದೃಷ್ಟಿಯಿಂದ ಭಾರತದ ವಿದೇಶಾಂಗ ಇಲಾಖೆ ಒಂದು ಅಡ್ವೈಸರಿನ ಹೊರಡಿಸಿದೆ. ಈ ಅಡ್ವೈಸರಿ ಪ್ರಕಾರ ಭಾರತದ ನಾಗರಿಕರು ಆದಷ್ಟು ತ್ವರಿತವಾಗಿ ಇರಾನ್ ನಿಂದ ಹೊರಡಿ ಅಂತ ಹೇಳಿದೆ. ಹಾಗಾಗಿ ಇವೆಲ್ಲ ಘಟನಾವಳಿಗಳನ್ನ ಗಮನಿಸ್ತಾ ಇದ್ರೆ ಈ ಯುದ್ಧ ಅಷ್ಟು ಸುಲಭವಾಗಿ ನಿಲ್ಲೋ ಲಕ್ಷಣಗಳು ಕಾಣ್ತಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ 14 ದಿನಗಳ ಕದನ ವಿರಾಮ ಇದೆ. ಈ ಕದನ ವಿರಾಮ ಇನ್ನಷ್ಟು ದಿನ ಮುಂದುವರಿಯೋದಕ್ಕೆ ಒಂದೇ ಒಂದು ಮಾರ್ಗ ಏನಂದ್ರೆ ಪಾಕ್ ಸಾರಥ್ಯದಲ್ಲಿ ನಡೀತಿರೋ ಸಂಧಾನ ಸಭೆ ಸಫಲ ಆಗೋದು. ಈ ಸಂಧಾನ ಸಭೆ ಸಫಲ ಆಗೋದ್ರ ಮೇಲೆ ಈ ಒಂದು ಯುದ್ಧದ ಭವಿಷ್ಯ ನಿಂತಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಮಾಹಿತಿಗೆ.